ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಶಿವರಾಜ್ ಪಾಟೀಲ್ ಸಾಕಷ್ಟು ಮಾತಾಡಿದ್ದಾರೆ. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ತಮ್ಮ ನಿಲುವೇನು ಅನ್ನೋದನ್ನು ಅವರು ತುಂಬ ಅದ್ಭುತವಾಗಿ ಸ್ಪಷ್ಟಪಡಿಸಿದ್ದಾರೆ. ಜನಸಾಮಾನ್ಯರ ಮನಸ್ಸಲ್ಲಿ ಏನು ಉದ್ಭವ ಆಗಿತ್ತು ಅವೆಲ್ಲ ಪ್ರಶ್ನೆಗಳನ್ನು ನಾವು ಶಿವರಾಜ್ ಪಾಟೀಲ್ರ ಮುಂದಿಡ್ತಾ ಇದ್ದೀವಿ. ಅವರು ಕೂಡ ಅಷ್ಟೇ ಸಮರ್ಥವಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಾನು ಹೇಳಿದೆ, ಅತ್ಯಂತ ಕೆಟ್ಟ ಜಾತಿ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ. ಯಾವಾಗ ನಿಮ್ಮ ಆಯ್ಕೆ ಆಯಿತೋ ಆ ಸಂದರ್ಭದಲ್ಲಿ ಜನ ಏನು ಮಾತಾಡ್ಕೊಂಡ್ರು ಅನ್ನೋದನ್ನು ಕೂಡ ನೋಡಿದ್ವಿ. ಜೊತೆಗೆ ಜನ ಮತ್ತೊಂದು ಇಷ್ಟನ್ನು ಮಾತನಾಡುವಂಥ ಸಂಗತಿ ನಾವು ಕೇಳಿದ್ದೀವಿ. ಅವ್ರು ಹೇಳ್ತಿರೋದೇನು ಅಂತಂದರೆ, ಎಲ್ಲೋ ಒಂದು ಕಡೆಗೆ BJPಗೆ ಫೇವರ್ ಆಗಬೇಕು, ಯಡಿಯೂರಪ್ಪ ಅಂಡ ಬಣ ಏನಿದೆ ಅವ್ರಿಗೇನಾದರೂ ಫೇವರ್ ಆಗಬೇಕು, ಈಗಲೇ ಕುತ್ತಿಗೆ ತನಕ ಬಂದಿದೆ, ಸೊ ಇದರಿಂದ ಪಾರಾಗಬೇಕು ಅಂತಂದರೆ ಬಹುಶಃ ಇವರಿಗಿದ್ದಂಥ ಇದೇ ದಾರಿ, ಅವ್ರಿಗೆ ಸಹಾಯ ಆಗಲಿ ಸಹಕಾರಿ ಆಗಲಿ ಅಂತಲೇ ತಮ್ಮನ್ನು ನೇಮಕ ಮಾಡಿದರು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದು. ಇದಕ್ಕೆ ನಾನು ಪೂರ್ವಭಾವಿಯಾಗಿ ಒಂದು ಮಾತು ಹೇಳ್ಬೇಕಂತೀನಿ. ಕೇಂದ್ರದಲ್ಲಿ UPA ಸರ್ಕಾರ ಇದೆ. 2G ಸ್ಪೆಕ್ಟ್ರಮ್ ಹಗರಣ ಎಷ್ಟೊಂದು ದೊಡ್ಡ ಹಗರಣ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ನಿಜ. UPA ಸರ್ಕಾರದವರು ನನ್ನನ್ನು ಆ ಏಕಸದಸ್ಯ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದರು. ಹಾಗಿದ್ದರೆ ಅವರು UPA ಕಾಂಗ್ರೆಸ್ ಪಾರ್ಟಿಯವರೇ ಮಾಡಿದ್ದಾರೆ, ಅವ್ರಿಗೆ ಬೇಕಾದವ್ರನ್ನಂತ ಅನ್ಬೋದು. ನಿಜ. ಇಲ್ಲಿ ಲೋಕಾಯುಕ್ತರನ್ನ BJP ಪಾರ್ಟಿಯವರೇ ಮಾಡಿದ್ದಾರೆ ಅಂದರೆ ಏನಿದರ ಅರ್ಥ? ಬಹುಶಃ ಶಿವರಾಜ್ ಪಾಟೀಲ್ರ ಮೇಲೆ ಎಲ್ಲರ ಭರವಸೆ ಇದೆ ಅಂತ ಅರ್ಥ ಆಗ್ತದೆ. ಖಂಡಿತ. ನಾನು ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ನನಗೆ ಅಲ್ಲಿ ಕಾಂಗ್ರೆಸ್ ಪಕ್ಷದವ್ರು ಮಾಡಿಲ್ಲ, ಇಲ್ಲಿ BJP ಪಕ್ಷದವ್ರು ನನಗೆ ಮಾಡಿಲ್ಲ. ಅಲ್ಲಿ ಮಾಡಿದ್ದು ಸಂವಿಧಾನಾತ್ಮಕವಂಥ ಸರ್ಕಾರ, ಇಲ್ಲಿ ಮಾಡಿದ್ದು ಕೂಡ ಸಂವಿಧಾನಬದ್ಧವಾಗಿ ಅಸ್ತಿತ್ವದಲ್ಲಿರ್ತಕ್ಕ ಸರ್ಕಾರ. ಇದು ಪಕ್ಷದ ಆಂತರಿಕ ವಿಷಯ ಅಲ್ಲ, ಇದು ಸರ್ಕಾರದ ವಿಷಯ. ಅದರಲ್ಲಿ ಆಯ್ಕೆ ಆಗುವಾಗ ಇದರ ವ್ಯವಸ್ಥೆ ಏನಂದರೆ, ಬೇರೆ ಬೇರೆ ತಮ್ಮ ಪಕ್ಷ ಅಲ್ಲ, ಬೇರೆಯವರು ವಿರೋಧ ಪಕ್ಷದ ನಾಯಕರನ್ನು ಕೇಳಬೇಕು, ಬೇರೆಯವ್ರನ್ನೂ ಕನ್ಸಲ್ಟ್ ಮಾಡಬೇಕು, ಎಲ್ಲ ವ್ಯವಸ್ಥೆ ಪ್ರಕಾರ ಮಾಡಬೇಕಾಗುತ್ತೆ. ಆದ್ದರಿಂದ ನಾನು ಅಪಾಯಿಂಟ್ಮೆಂಟ್ ಆದ ನಾನು BJPಯ ಲೋಕಾಯುಕ್ತ ಅಲ್ಲ, ಕರ್ನಾಟಕದ ಲೋಕಾಯುಕ್ತ, ಕರ್ನಾಟಕ ಸರ್ಕಾರದಿಂದ ಗವರ್ನರ್ ಅವರು ಅಪಾಯಿಂಟ್ ಮಾಡಿದಂಥ ಲೋಕಾಯುಕ್ತ. ಯಾರಾದರೂ ಏನಾದರೂ ತಿಳ್ಕೊಂಡ್ರೆ BJPಗೆ ಅನುಕೂಲವಾಗಿ ಅನುಕೂಲಕ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಅದು ತಪ್ಪು ಕಲ್ಪನೆ. ನನಗೆ ಈ ಕೆಲಸ ನನಗೆ ಬೇಕು ಅಂತ ನಾನು ಕೇಳಿಲ್ಲ. ಅಲ್ಲಿ ಕೂಡ ನಾನು 2G ಹಗರಣ ಬಗ್ಗೆ ಬೇಕಂತ ಕೇಳಿಲ್ಲ. ಆದರೆ ಸರ್ಕಾರದವರು ಇವರು ಸರಿ ಅಂತ ಅನಿಸಿದಾಗ ಅದನ್ನು ಮಾಡಿದಾಗ ನನಗೆ ಅವಕಾಶ ಸಿಕ್ಕಾಗ ಅದನ್ನು ನನ್ನ ಇತಿಮಿತಿಯಲ್ಲಿ ಸಮರ್ಪಕವಾಗಿ ಮಾಡಿದ್ದೀನಿ ಅಂತ ನನಗೆ ಸಮಾಧಾನ ಇದೆ. ಬಿಚ್ಚು ಮನಸ್ಸಿನಿಂದ ಆದರೆ ಗಟ್ಟಿಯಾಗಿ ನಾನು ಜಾತಿಯ ಬಗ್ಗೆ ಅಥವಾ ಜಾತಿ ಆಧಾರದ ಮೇಲೆ ನನ್ನ ನಿರ್ಧಾರಗಳನ್ನು ಬದಲಾಯಿಸೋದಿಲ್ಲ. ನನಗೇನಿದ್ರೂ ಸರಿ ತಪ್ಪು. ಸೊ ಬಹಳ ಅದ್ಭುತವಾಗಿ ಹೇಳಿದ್ರಿ ತಾವು. ಸೊ ಇದೆಲ್ಲದರ ಜೊತೆಗೆ ಒಂದು ಪ್ರಶ್ನೆ ನಾನು ನಿಮಗೆ ಕೇಳಲೇಬೇಕು. ರಾಷ್ಟ್ರೀಯ ಮಾನವ ಆಯೋಗದ ಅಧ್ಯಕ್ಷರಾಗಿದ್ದಂಥವ್ರು ತಾವು, ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿದ್ದಂಥವ್ರು ತಾವು, ಯಾಕೋ ಅರ್ಧಕ್ಕೆ ತಾವು ರಾಜೀನಾಮೆ ಕೊಟ್ಬಿಟ್ರಿ. ಸೊ ಇಂಥ ಸಂದರ್ಭದಲ್ಲಿ ಏನಂದರೆ, ಬಹುಶಃ ಇಲ್ಲೂ ಈ ದುರವಸ್ಥೆಗಳನ್ನ ನೋಡಲಾರ್ದೆ ಸಾಕಪ್ಪ ಈ ಸಾವಾಸ ಅಂತ ಹೇಳ್ಬಿಟ್ಟು ಏನಾದರೂ ಬೆನ್ನು ತೋರಿಸ್ಬಿಡ್ತಾರಾ ಶಿವರಾಜ್ ಪಾಟೀಲ್ರು ಅನ್ನುವಂಥ ಆತಂಕ ಇಲ್ಲ. ಇದು ಬಹುಶಃ ಇದು ಹೈಪೊಥೆಟಿಕಲ್ ಕ್ವಶನ್ ಆಗ್ತದೆ. ಮುಂದೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಇವತ್ತೇ ಭವಿಷ್ಯ ಹೇಳಲ್ಲ. ನಾನು ಅಲ್ಲಿ ಅರ್ಧಕ್ಕೆ ಬಿಟ್ಟು ಅಂದರೆ 5 ವರ್ಷದ ಅವಧಿಯಲ್ಲಿ ನಾನು 3 ವರ್ಷ ಪೂರ್ತಿ ಮಾಡಿದೆ, ಇನ್ನು 2 ವರ್ಷ ಉಳಿದಿತ್ತು. ಈಗಾಗಲೇ ನಾನು ಕರ್ನಾಟಕ ರಾಜ್ಯದ ಸುಮಾರು 18 ವರ್ಷದೊಳಗೆ ಬೇರೆ ಬೇರೆ ಕಡೆ ಇದ್ದೆ. ನನ್ನ ಮನಸ್ಸಿನಲ್ಲಿ ಏನಂದರೆ, ನಮ್ಮಲ್ಲಿ ಶಕ್ತಿ ಇರುವಾಗ ನಾವು ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲಿ ಎಲ್ಲ ಕಡೆ ಸೇವೆ ಮಾಡಿದಾಯಿತು, ಕರ್ನಾಟಕದಲ್ಲಿ ನಾವು ಸೇವೆ ಮಾಡಬೇಕು. ಕೊನೆಗೆ ಅಟ್ಲೀಸ್ಟ್ ಯಾವುದೇ ಸೇವೆ ಅಂದರೆ ಅಧಿಕಾರ ಬೇಕಂತಲ್ಲ, ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ಕೆಲಸ ಮಾಡ್ಬೋದು, ನಮ್ಮೂರಿಗೆ ಹೋಗಿ ನಾವು ಸೇವೆ ಮಾಡೋಣ ಅಂತಕ್ಕಂಥ ದೃಷ್ಟಿಯಿಂದ ಸ್ವಲ್ಪ ಮೈಯಲ್ಲಿ ಶಕ್ತಿವಾಗಿ ಹೋಗಿ ಕೆಲಸ ಮಾಡೋದು ಒಳ್ಳೆಯದು. ಈಗ ಯಾಕೆ ಅಲ್ಲೇ ಇರೋದಲ್ಲಿ ಎಷ್ಟು ದಿವಸ ಆದರೂ ಮತ್ತೆ ವಾಪಸ್ ಹೋಗಬೇಕು ಅಂತ ದೃಷ್ಟಿಯಿಂದ ಬಂದೆ. ಆಮೇಲೆ ಇನ್ನೊಂದೇನೆಂದರೆ, ಒಂದು ಸಂಸ್ಥೆ, ಯಾವುದೇ ಸಂಸ್ಥೆಯಲ್ಲಿ ನಾವು ಏನಾದರೂ ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂತಂದಾಗ ಮಾತ್ರ ಆ ಸಂಸ್ಥೆಯಲ್ಲಿರಬೇಕು. ಆ ದೃಷ್ಟಿಯಿಂದ ನಾನು ನಮ್ಮೂರಿಗೆ ಹೋಗಿ ನಮ್ಮ ಕನ್ನಡ ನಾಡಿಗೆ ಹೋಗಿ, ನಮ್ಮ ರಾಜ್ಯಕ್ಕೆ ಹೋಗಿ, ಈ ರಾಜ್ಯದಲ್ಲಿ ನಾವು ಸೇವೆ ಸಲ್ಲಿಸೋಣ ಎಂಬ ದೃಷ್ಟಿಯಿಂದ ನಾನು ಸೊ ಹಾಗಾದರೆ ಇದೆಲ್ಲ ಗೊತ್ತಿದ್ದೇ ತಾವು ಒಪ್ಕೊಂಡಿರೋದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀರಿ ತಾವು. ಇದರಿಂದ ವಿಮುಖ ಆಗತಕ್ಕಂಥ ಪ್ರಶ್ನೆ ಇಲ್ಲ ಅಂತ. ಆದರೆ ಅದು ಮುಂದಿನ ಭವಿಷ್ಯ ನಾನು ಹೇಳಲಾರೆ. ಆದರೆ ಓಡಿ ಹೋಗ್ತಕ್ಕಂಥ ಅಥವಾ ಯಾವುದೇ ಒಂದು ಕಠಿಣ ಪ್ರಸಂಗವನ್ನು ಬಿಡ್ತಕ್ಕಂಥ ಮನೋಭಾವ ನನ್ನಲ್ಲಿ ಇಲ್ಲ. ಭವಿಷ್ಯ ಹೇಗಿದೆ ಎಂಬುದು ನಾನು ಇವತ್ತು ಹೇಳೋಕ್ಕೆ ಆಗೋದಿಲ್ಲ. ಆದರೆ ಮನಸ್ಸಿನಲ್ಲಿ ನಿರ್ಧಾರ ಮಾತ್ರ ಇದೆ, ಈ ಥರ ಯಾವುದಾದ್ರೂ ಸವಾಲು ಬಂದ ತಕ್ಷಣ ಬಿಟ್ಟು ಹೋಗ್ಬೇಕಂತಕ್ಕಂಥದ್ದು. ಓಕೆ. ಸೊ ತಾವು ಸುದೀರ್ಘ ಅವಧಿಯಲ್ಲಿ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದ್ದಂಥವ್ರು ತಾವು. ಸೊ ಆ ಸಿಸ್ಟಮ್ ಬೇರೆ, ಈ ಸಿಸ್ಟಮ್ ಬೇರೆ.
ತಾವು ತುಂಬ ಚೆನ್ನಾಗಿ ಗಮನಿಸಿದ್ದೀರಿ. ಏನು ಅಂತಂದ್ರೆ ಅದು ನಾಲ್ಕು ಗೋಡೆಗಳ ಮಧ್ಯೆ ಇರುವಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ಅದನ್ನು. ಜೊತೆಗೆ ಏನು ಅಂದರೆ ಅಲ್ಲಿ ಮಾತು ತುಂಬ ಕಡಿಮೆನೆ, ಮೌನಕ್ಕೆ ಹೆಚ್ಚು ಅಲ್ಲಿ ಪ್ರಾಶಸ್ತ್ಯ ಇಂಥ ಒಂದು ಸ್ಥಿತಿ. ಆದರೆ ಇಲ್ಲಿ ಆ ರೀತಿ ಅಲ್ಲ, ಹೆಚ್ಚು ಕ್ರಿಯಾಶೀಲತೆ ಬೇಕು, ಮಾತು ಬೇಕು, ಆಡಿದಂಥ ಮಾತನ್ನು ಕೃತಿಗಳಿಸುವಂಥ ಒಂದು ಸಾಮರ್ಥ್ಯ ಬೇಕು. ಡೆಫಿನೆಟ್ಲಿ. ಸೊ ಇಂಥ ಸಂದರ್ಭದಲ್ಲಿ ನಿಜ, ಈ ವ್ಯವಸ್ಥೆ ಬೇರೆ ಆಗಿರ್ಬೋದು, ಅದರ ಉದ್ದೇಶ ಒಂದೇ, ನ್ಯಾಯ ಸಿಗಬೇಕು, ಜನಕ್ಕೆ ಒಳ್ಳೆಯದಾಗಬೇಕು. ಇಲ್ಲಿ 4 ಗೋಡೆಗಳ ಚೌಕಟ್ಟಿಲ್ಲ, ಜನರ ಸಂಪರ್ಕ ಬೇಕು, ಅಲ್ಲಿ ಜನರ ಸಂಪರ್ಕ ಇರಲಿಲ್ಲ. ಗುರಿ ಏನು, ಅಲ್ಲಿ ಕೂಡ ಅನ್ಯಾಯ ಆಗಬಾರ್ದು ಅಂತ, ಇಲ್ಲಿ ಕೂಡ ಯಾರಿಗೂ ಅನ್ಯಾಯ ಆಗಬಾರ್ದು, ಭ್ರಷ್ಟಾಚಾರದಿಂದ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು. ಅನೇಕ ವಿಷಯಗಳಲ್ಲಿ ಉದ್ದೇಶ ಮತ್ತು ಗುರಿ ಒಂದೇ. ಆದ್ದರಿಂದ ಕೊನೆಗೆ ನೀವು ಯಾವ ರೀತಿಯ ವ್ಯವಸ್ಥೆ ಇಲ್ಲಿದ್ದೀರಿ, ಜನಸಂಪರ್ಕ ಬೇಕು, ಇಲ್ಲಿ ಹೆಚ್ಚು ನಾವು ಸ್ಪಂದಿಸಬೇಕು, ಅದೆಲ್ಲ ನಿಜ. ಇದೆಲ್ಲ ಯಾಕೆ ಮಾಡಬೇಕಂದ್ರೆ ಕೊನೆಗೆ ನ್ಯಾಯವಾದಂಥ ಕೆಲಸ ಮಾಡೋದಕ್ಕೋಸ್ಕರ ಬೇಸು. ಅಲ್ಲಿ ವಕೀಲರ ಆರ್ಗ್ಯುಮೆಂಟ್ ಕೇಳಿ ಜಡ್ಜ್ಮೆಂಟ್ ಕೊಡ್ತೀವಿ, ಇಲ್ಲಿ ಮಂದಿನೆಲ್ಲ ಅವ್ರ ಕುಂದುಕೊರತೆಗಳನ್ನ, ಅವ್ರ ತೊಂದರೆಗಳನ್ನ ಕೇಳಿಕೊಂಡು ನಾವು ನಿರ್ಧಾರ ಮಾಡ್ತೀವಿ. ಓಕೆ, ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಜೊತೆಗೆ ಅಂದರೆ ಈ ಲೋಕಾಯುಕ್ತ ಅನ್ನುವಂಥದ್ದು ಈ ಹಲ್ಲು ಉಗುರು ಇಲ್ದಿರುವಂಥ ಒಂದು ವ್ಯವಸ್ಥೆ ಅಂತ. ಆದರೆ ಇಂಥ ವ್ಯವಸ್ಥೆ ನಡುವೆಯೂ ಕೂಡ ಎಷ್ಟು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ಬೋದು, ಸಮರ್ಥವಾಗಿ ಕಾರ್ಯನಿರ್ವಹಿಸ್ಬೋದು ಅಂತ ಈಗಾಗಲೇ ಸಾಬೀತಾಗಿ ಹೋಗಿದೆ. ಈಗ ಸಂತೋಷ್ ಹೆಗಡೆ ಸಾಬೀತು ಮಾಡಿ ಇಟ್ಟಿದ್ದಾರೆ. ಈಗ ಜೊತೆಗೇನು ಅಂತಂದರೆ ಭಾಳಷ್ಟು ದಿನಗಳಿಂದ ಕೇಳಿಬರ್ತಿರುವಂಥದ್ದು, ನಮಗೊಂದಿಷ್ಟು ಹೆಚ್ಚಿನ ಅಧಿಕಾರ ಕೊಡಿ ನೀವು ಅಂತ. ಇಲ್ದಿರುವಂಥ ಅಧಿಕಾರದಲ್ಲೇ ಇಷ್ಟೊಂದು ಆಟ ಆಡಿಸ್ತಾರೆ ಲೋಕಾಯುಕ್ತರು ಅಂತಂದರೆ ಇನ್ನು ಹೆಚ್ಚಿನ ಅಧಿಕಾರ ಕೊಟ್ಟರೆ ಏನು ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಅರ್ಥವಾಗಿದೆ ರಾಜಕಾರಣಿಗಳಿಗೆ. ಹೀಗಾಗಿ ಏನಂತಂದ್ರೆ ಅದು ಕೊಡೋದು ಅನ್ನುವಂಥದ್ದು ಒಂದು ಮರೀಚಿಕೆನೇ, ಅದು ಸಿಗುತ್ತೆ ಅಂತ. ಇಲ್ಲಿ ತನಕ ಆಗದೇ ಇರುವಂಥದ್ದು ಏನಾದರೂ ಶಿವರಾಜ್ ಪಾಟೀಲ್ರ ಸಮಯದಲ್ಲಾದ್ರೂ ಹೆಚ್ಚಿನ ಅಧಿಕಾರ ಅನ್ನುವಂಥದ್ದು ಸಿಗಬಹುದಾ ಅಂತ. ನಾನು ಮೊದಲೇ ಹೇಳಿದೆ ನಿಮಗೆ, ಇಡೀ ದೇಶದಲ್ಲಿ ಎಲ್ಲ ಲೋಕಾಯುಕ್ತ ಕಾಯ್ದೆಗಳಿಗಿಂತಲ ಕರ್ನಾಟಕದ ಲೋಕಾಯುಕ್ತ ಕಾಯ್ದೆ ಉತ್ತಮವಾಗಿದೆ. ಅಧಿಕಾರ ದೃಷ್ಟಿಯಿಂದ ಕೂಡ ಬೇರೆ ಲೋಕಾಯುಕ್ತಕ್ಕಿಂತ ಚೆನ್ನಾಗಿದೆ. ಇದು ಇನ್ನೂ ಸ್ವಲ್ಪ ಅಧಿಕಾರಿಗಳು ಬೇಕು. ಆ ಅಧಿಕಾರಗಳನ್ನು ಯಾವ ಅಧಿಕಾರಗಳು ಬೇಕು ಅಂತ ಎಲ್ಲ ಸಮಗ್ರವಾಗಿ ಆ ಕಾಯ್ದೆಯನ್ನು ನೋಡಿ ಅನುಭವದ ಆಧಾರದ ಮೇಲೆ ಈ ಕೆಲಸ ಮಾಡಲು ಏನು ತೊಂದರೆಗಳು ಬರ್ತವೆ, ಅದಕ್ಕೆ ಸುಧಾರಣೆ ತರಬೇಕಾದ್ರೆ ಏನು ಬೇಕಂತಕ್ಕಂಥದ್ದನ್ನು, ಈ ಕಾನೂನಿಗೆ ಸುಧಾರಣೆ ಬೇಕಾದ ಬಗ್ಗೆ ಕೂಡ ನಾವು ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ನಾನು ಮಾಡ್ತೀನಿ. ಓಕೆ, ಸೊ ಇದರ ಹೊರತಾಗಿ ನಂದು 2 ಪ್ರಶ್ನೆಗಳಿದೆ ಕೊನೆಯದಾಗಿ ತಮಗೆ. ತಾವು ಸುದೀರ್ಘವಾಗಿ ಸೇವೆ ಸಲ್ಲಿಸಿರುವಂಥವ್ರು, ನಾನು ಒಂದನ್ನು ಕೇಳಬೇಕು ತಮಗೆ. ನಿಮ್ಮ ಈ ಯಶಸ್ಸಿನ ಗುಟ್ಟು ಜೊತೆಗೆ ಏನಂದರೆ ತಾವು ಇಷ್ಟೊಂದು ಈ ಉತ್ಸಾಹದಿಂದ ಇದ್ದೀರಿ ಇಂಥ ಇಳಿವಯಸ್ಸಲ್ಲೂ ಕೂಡ. ವಯಸ್ಸಾಗಿರೋದು ದೇಹಕ್ಕೆ ವಿನಃ ಮನಸ್ಸಿಗಲ್ಲ ಅನ್ನೋದು ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದರ ಗುಟ್ಟೇನು ಅಂತ. ಭಾರದ್ವಾಜ್ ಇದರ ಗುಟ್ಟು ಅಂದರೆ ನಾನು ಅಂದ್ಕೊಂಡ ರೀತಿ ಇಷ್ಟು, ಅಥವಾ ನನ್ನ ಅನುಭವನು, ನಮ್ಮ ವಿಚಾರಗಳು ಸಕಾರಾತ್ಮಕವಿದ್ದರೆ, ಹೃದಯ ನಿರ್ಮಲವಾಗಿದ್ದರೆ, ಸದಾ ಸಾಮಾಜಿಕ ಚಿಂತನೆಯಿಂದ ಸೇವೆ ಮಾಡ್ತಾಯಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಅದೇ ನನ್ನ ಆರೋಗ್ಯದ ಗುಟ್ಟು. ಭಾಳ ಅದ್ಭುತವಾಗಿ ಹೇಳಿದ್ರಿ. ನನ್ನ ಕೊನೆಯ ಪ್ರಶ್ನೆ ತಮಗೆ, ಬಹುಶಃ ಈ ಸಾಮಾಜಿಕ ಸೇವೆ ಅನ್ನುವಂಥದ್ದು ತಮ್ಮ ರಕ್ತಗತವಾಗಿಯೇ ಬಂದಿದ್ದೇನೆ ಅಂತ ಭಾವಿಸ್ತೀನಿ ನಾನು. ಯಾಕಂದರೆ ಈ ತಮ್ಮ ಮಗ ಶರಣ್ ಪಾಟೀಲ್ ಅವರು ಅವ್ರು ಸಲ್ಲಿಸ್ತಿರುವಂಥ ಸೇವೆ ಇದೆಲ್ಲ ನಿಜಕ್ಕೂ ಅದ್ಭುತ. ಅದು ಯಾಕಂದರೆ ಒಬ್ಬ ಮಾಧ್ಯಮ ಪ್ರತಿನಿಧಿಯಾಗಿ ನಾನು ಹೇಳುವಂಥದ್ದು, ನಾನೇ ಎಷ್ಟೋ ಸಂದರ್ಭಗಳಲ್ಲಿ ತುಂಬ ಬಡವರು, ಕೈಲಾಗದಿರುವಂಥವ್ರು, ಆರ್ಥಿಕವಾಗಿ ತುಂಬ ಹಿಂದುಳಿದಿರುವಂಥವ್ರು ಅಂಥವ್ರು ಯಾರಾದರೂ ಕೇಸ್ಗಳು ಬಂದರೆ ನಾನೇ ರೆಫರ್ ಮಾಡಿದ್ದಿದೆ, ರಿಕ್ವೆಸ್ಟ್ ಮಾಡಿದ್ದಿದೆ. ಯಾವುದನ್ನೂ ಕೂಡ ನಿಮ್ಮ ಮಗ ವಾಪಸ್ ಕಳಿಸಿಲ್ಲ. ಮಾನವೀಯತೆಯ ಸ್ಪರ್ಶ ಅನ್ನೋದೇನು ಅಂತ ಬಹುಶಃ ನಿಮ್ಮ ಮಗನ ನೋಡಿ ನಾವು ಕಲಿಬೇಕು. ಬರೀ ಮಗ ಮಾತ್ರ ಅಲ್ಲ, ನಿಮ್ಮ ಸೊಸೆ ಕೂಡ ನಮಗೆ ಪರಿಚಿತರು. ಅವ್ರಿಗೂ ಕೂಡ ನಾನು ಒಂದು ರಿಕ್ವೆಸ್ಟ್ ಹೇಳಿದ್ದೆ. ನಾನು ಅಂದರೆ ತುಂಬ ಬಡತನದ ಕುಟುಂಬದಿಂದ ಬಂದಂಥ 2 ಮಕ್ಕಳುಗಳಿಗೆ ಓದಿಸ್ಬೇಕು ಅಂತ ಸಹಾಯ ಮಾಡಿ ಅಂತ. ಫ್ರೀ ಸೀಟನ್ನು ಕೊಡಿಸ್ಬಿಟ್ಟು ಅದರ ಜವಾಬ್ದಾರಿಯನ್ನು ಹೊತ್ತಂಥವರು ತಮ್ಮ ಸೊಸೆ. ಸೊ ಇಂಥ ಒಂದು ಸಾಮಾಜಿಕ ಸೇವೆ ಹೇಗೆ ಬಂತು, ಅದು ಮೊದಲಿಂದ ಬಂದಿರುವಂಥದ್ದು ಅಂತ. ಭಾಳ ನನಗೆ ಸಂತೋಷ ಆಗ್ತದೆ ಈ ವಿಷಯ ಕೇಳಿ. ನಾನು ಅವರ ಸ್ಪರ್ಶ ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭದಲ್ಲಿ ನಾವೊಂದು ಮಾತು ಹೇಳಿದ್ದೆ. ಈ ಸ್ಪರ್ಶ ಆಸ್ಪತ್ರೆಗೆ ಒಂದು ಸಾಮಾಜಿಕ ಜಿಮ್ಮೆದಾರಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ಕಾನ್ಷಿಯಸ್ನೆಸ್, ಸಾಮಾಜಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಜಿಮ್ಮೆದಾರಿ. ಈ ಸ್ಪರ್ಶ ಆಸ್ಪತ್ರೆಗೆ ಬಂದವರು ಬಡವರು ಹಣ ಇಲ್ಲೆಂಬ ಕಾರಣಕ್ಕಾಗಿ ಅವರು ವಾಪಸ್ ಹೋಗಬಾರ್ದು. ನಾನೊಂದು ಮಾತು ಹೇಳಿದರೆ ನಮ್ಮ ಮಗ ಯಾವಾಗಲೂ ಹೇಳ್ತಿರ್ತಾರೆ, ಶ್ರೀಮಂತರು ಮಾಡಿದಂಥ ಸೇವೆಗೆ ಹಣ ಕೊಡ್ತಾರೆ, ಬಡವರು ಹಣ ಇಲ್ಲ ಪ್ರಾರ್ಥನೆ ಮಾಡ್ತಾರೆ. ಶ್ರೀಮಂತರು ಕೊಡುವ ಹಣಕ್ಕಿಂತಲೂ ಬಡವರ ಮಾಡುವ ಪ್ರಾರ್ಥನೆಯಲ್ಲಿ ದೊಡ್ಡ ಶಕ್ತಿ ಇದೆ. ಅದಕ್ಕೆ ರಿಚ್ ಪೀಪಲ್ ಪೇ, ಪುವರ್ ಪೀಪಲ್ ಪ್ರೇ,
ಮನಿ ಹ್ಯಾಸ್ ವ್ಯಾಲ್ಯೂ, ಪ್ರೇಯರ್ ಹ್ಯಾಸ್ ನೋ ಇನ್ವ್ಯಾಲ್ಯೂಬಲ್. ಅದಕ್ಕಂದ ಪ್ರೇಯರ್ ಈಸ್ ಮೋರ್ ಪವರ್ಫುಲ್ ದೆನ್ ಪೇಮೆಂಟ್ ಅಂತ. ಇವತ್ತೇನಾದರೂ ನಾವು ಈ ಸ್ಥಿತಿಗೆ ಬರಬೇಕಾದ್ರೆ ನಮ್ಮ ಪರಿಶ್ರಮ, ಭಗವಂತನ ಕೃಪೆ ಜೊತೆಗೆ ಅನೇಕ ಜನ ಬಡವರ ಪ್ರಾರ್ಥನೆ ಕೂಡ ಕಾರಣ ಅಂತ ಮಾತು ನಾನು ಬಲವಾಗಿ ನಂಬಿದ್ದೀನಿ. ಬಹಳ 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 ಒಳ್ಳೆ ಮಾತನ್ನು ಹೇಳಿದ್ರಿ. ಇದೆಲ್ಲದರ ಜೊತೆಗೆ ನಮ್ಮ ವೀಕ್ಷಕರಿಗೆ, ಕರ್ನಾಟಕದ ಜನಕ್ಕೆ ತಾವೇನು ಹೇಳಕ್ಕೆ ಬಯಸ್ತೀರಿ? ಭ್ರಷ್ಟಾಚಾರ ಸಮಾಜಕ್ಕೆ ಒಂದು ದೊಡ್ಡ ಶಾಪ. ಇದು ಸಾಮಾಜಿಕ ಒಂದು ಪಿಡುಗು. ಹೌದು. ಇದರ ವಿರುದ್ಧ ಹೋರಾಡಬೇಕಾದ ಅವಶ್ಯಕತೆ ಇದೆ. ಇಷ್ಟೊಂದು ಭ್ರಷ್ಟಾಚಾರ ಹೆಚ್ಚಾಗಿದೆ. ಇದು ಜನರ ತಾಳ್ಮೆಯ ಎಲ್ಲೆಯನ್ನು ಮೀರಿ ಸಿಟ್ಟಿನ ಕ್ಷೇತ್ರಕ್ಕೆ ಬಂದಿದೆ. ದಿ ಲಿಮಿಟ್ ಆಫ್ ಇದು ಕರಪ್ಷನ್ ಹ್ಯಾಸ್ ಕ್ರಾಸ್ಡ್ ದ ಲಿಮಿಟ್ ಆಫ್ ಟಾಲರೇಷನ್. ಇಟ್ ಈಸ್ ಜಸ್ಟ್ ಅಟ್ ದಿ ಎಂಟ್ರೆನ್ಸ್ ಆಫ್ ಆ್ಯಂಗರ್. ನೋಡಿ, ಈಗ ಯಾವುದಾದ್ರೂ ಒಬ್ಬರು ವ್ಯಕ್ತಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದರೆ ಅಥವಾ ಸಂಸ್ಥೆ ಹೋರಾಡಿದರೆ ಅದಕ್ಕೆ ಬಹಳ ಜನರು ಸಪೋರ್ಟ್ ಸಿಗುತ್ತೆ. ಅದರ ಅರ್ಥ ಏನು? ನಾಟ್ ಓನ್ಲಿ ದೆರ್ ಇಸ್ ಎ ಪಬ್ಲಿಕ್ ಸಪೋರ್ಟ್, ದೆರ್ ಇಸ್ ಎ ನ್ಯಾಷನಲ್ ಆ್ಯಂಗರ್ ಅಗೇನೆಸ್ಟ್ ಕರಪ್ಷನ್ ಇದೆ. ಒಂದೇ ಸಂಸ್ಥೆ ಇದನ್ನು ಮಾಡೋಕ್ಕಾಗೋದಿಲ್ಲ. ನನ್ನ ವಿಚಾರದಲ್ಲಿ ಸಮಾಜದ 5 ವರ್ಗಗಳು ಸೇರಿಕೊಂಡು ಮಾಡಿದರೆ ಇದನ್ನು ಬಹುಮಟ್ಟಿಗೆ ಸಮರ್ಪಕವಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ಬೋದು. ಇಲ್ಲರ ಅತ್ಯಂತ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಇದೆ. ಅದಕ್ಕೇನು? ಎಚ್ಚೆತ್ತ ಅಥವಾ ಸದಾ ಎಚ್ಚರವಿರುವ ನಾಗರಿಕ ಸಮಾಜ, ಎವರ್ ವಿಜಿಲೆಂಟ್ ಸಿವಿಲ್ ಸೊಸೈಟಿ. ಎರಡನೇ ವರ್ಗ ಅಂದರೆ ನಿಜವಾಗಿ ಕಳಕಳಿರ್ತಕ್ಕಂಥ, ಸಮರ್ಪಕ ಭಾವನೆಯಿಂದ ದುಡಿತಕ್ಕಂಥ ಸ್ವಯಂ ಸೇವಾ ಸಂಸ್ಥೆಗಳು, ಡೆಡಿಕೇಟೆಡ್ ಆ್ಯಂಡ್ ಕಮಿಟೆಡ್ NGOs. ನಿಜ. ಮೂರನೇದು ಕ್ರಿಯಾಶೀಲ ನ್ಯಾಯಾಂಗ, ಆ್ಯಕ್ಟಿವ್ ಜುಡಿಷರಿ. ಆ್ಯಕ್ಟಿವ್ ಅಂದರೆ ಓವರ್ ಆ್ಯಕ್ಟಿವ್ ಅಲ್ಲ, ಪ್ರೋ ಆ್ಯಕ್ಟಿವ್ ಅಲ್ಲ. ಆ್ಯಕ್ಟಿವ್ ಅಂದರೆ ಕ್ರಿಯಾಶೀಲವಾಗಿ ಇಂಥ ಸ್ಪಂದನೆ ಮಾಡ್ತಕ್ಕಂಥ ನ್ಯಾಯಾಂಗ. ನಾಲ್ಕನೇದು ಆನೆಸ್ಟ್ ಆ್ಯಂಡ್ ಕಮಿಟೆಡ್ ಲಾ ಎನ್ಫೋರ್ಸಿಂಗ್ ಏಜೆನ್ಸೀಸ್. ಅಂದರೆ ದಕ್ಷ, ಬದ್ಧತೆಯಿಂದ ಕೂಡಿದ ಪ್ರಾಮಾಣಿಕ ಅಧಿಕಾರಿಗಳು, ಕಾನೂನು ಜಾರಿಗೆ ಮಾಡತಕ್ಕಂಥ ಪ್ರಾಮಾಣಿಕ ಅಧಿಕಾರಿಗಳು ಅವರು. 4 ಆಯಿತು. ಕೊನೆಯದಾಗಿ ನೀವು ಮಾಧ್ಯಮದವರು. ಸಮಾಜಕ್ಕೆ ಒಳ್ಳೆತಾಗ್ತಕ್ಕಂಥ ಕೆಲಸದಲ್ಲಿ ಮಾಧ್ಯಮದವ್ರ ಪಾತ್ರ ಇದೆ. ನಾಗರಿಕ ಸಮಾಜ, ಸ್ವಯಂ ಸೇವಾ ಸಂಸ್ಥೆ, ನ್ಯಾಯಾಂಗ, ಅಧಿಕಾರಿಗಳು, ಮಾಧ್ಯಮ. ಈ ಸಮಾಜದ 5 ವರ್ಗದವರು ಸಹಕಾರ ಮಾಡಿದರೆ, ಒಂದೇ ದಿಕ್ಕಿಗೆ ಎಲ್ಲರ ಕೆಲಸ ಮಾಡಿದರೆ ಇದೇನು ದೊಡ್ಡ ಕೆಲಸ, ಇದನ್ನು ಮಾಡ್ಬೋದು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಒಂದು ಪ್ರತಿಷ್ಠೆ ಬರಬೇಕಾದ್ರೆ, ಅದ್ರ ಬಗ್ಗೆ ಜನರಲ್ಲಿ ವಿಶ್ವಾಸ ಬರಬೇಕಾದ್ರೆ, ಲೋಕಾಯುಕ್ತ ಸಂಸ್ಥೆಗೆ ಇಷ್ಟೊಂದು ಹೆಸರು ಬರಬೇಕಾದ್ರೆ, ನಾನು ಯಾವುದೇ ಹೆಜಿಟೇಷನ್ ಇರಲಾರ್ದೆ, ತೊಂದರೆ ಇರಲಾರ್ದೆ ಹೇಳಬೇಕಂದ್ರೆ, ಮಾಧ್ಯಮದ ಪಾತ್ರ ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಭಾಳ ದೊಡ್ಡ ಕೊಡುಗೆ ಮಾತನ್ನು ಭಾಳ ನಿಶ್ಚಲವಾಗಿ ಹೇಳ್ತಾ ಇದ್ದೀನಿ. ಮಾಧ್ಯಮದವ್ರಲಿಂದನೇ ಲೋಕಾಯುಕ್ತರು ಕೆಲಸ ಮಾಡಿದ್ದಾರೆ. ಸಂಸ್ಥೆ ಇದೆ, ಕಾಯ್ದೆ ಇದೆ. ಆದರೆ ಜನಕ್ಕೆ ಗೊತ್ತಾದ್ದು, ಜನರಲ್ಲಿ ಭರವಸೆ ಮೂಡಿಸಿದ್ದು ಅಂದರೆ ಮಾಧ್ಯಮ ಈ ದಿಕ್ಕಿನಲ್ಲಿ ಭಾಳ ದೊಡ್ಡ ಸಹಕಾರಿಯಾಗಿ ಕೆಲಸ ಮಾಡಿದೆ. ನಾನು ಈ 5 ವರ್ಗಗಳ ಸಹಕಾರ ಹೀಗೆ ಸಿಕ್ಕರೆ ಭಾಳ ಉತ್ತಮವಾದ ಕೆಲಸ ಲೋಕಾಯುಕ್ತ ಸಾಧ್ಯ ಇದೆ. ಆದ್ದರಿಂದ ನಿಮ್ಮ ಮುಖಾಂತರ ಈ ಎಲ್ಲ ವರ್ಗದವರಿಗೆ ನಾನು ಅತ್ಯಂತ ಕಳಕಳಿಯಿಂದ ಲೋಕಾಯುಕ್ತ ಕಾರ್ಯದಲ್ಲಿ ಸಹಕಾರ ಮಾಡಿರಿ ಅಂತ ವಿನಂತಿ ಮಾಡಿಕೊಡ್ತೇನೆ. ಎಸ್ ಸರ್, ನಿಜಕ್ಕೂ ನಿಮಗೆ ಸಾಕಷ್ಟು ಕನಸುಗಳಿದೆ, ಕನವರಿಕೆಗಳಿದೆ, ಜೊತೆಗೊಂದು ಧ್ಯೇಯೋದ್ದೇಶಗಳಿದೆ. ಖಂಡಿತವಾಗಲೂ ಅದನ್ನೆಲ್ಲದನ್ನು ನೀವು ಮುಟ್ತೀರಿ ಅಂತ ಭಾವಿಸ್ತಾ ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ತನಕ ಮಾತಾಡೋಕ್ಕೆ ಥ್ಯಾಂಕ್ ಯು. ಇದು ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರ ಮಾತು. ಜಾತಿ ಧರ್ಮ ಅಂದರೆ ಏನು, ಅದಕ್ಕೆ ಅದ್ಭುತವಾಗಿ ಅವರು ಹೇಳಿದರು. ನಾನು ಏನು ಪ್ರಮಾಣವನ್ನು ನಾನು ತಗೊಂಡಿದ್ದೀನಿ, ನಾನೇನು ತಗೊಂಡಿದ್ದೀನಿ, ಅದೇ ನನ್ನ ಜಾತಿ ಧರ್ಮ. ಜೊತೆಗೆ ನನ್ನ ಆತ್ಮಸಾಕ್ಷಿ ಏನು, ಆತ್ಮಸಾಕ್ಷಿನೇ ನನ್ನ ಕಾವಲುಗಾರ. ನಾನು ಯಾವುದೇ ಜಾತಿಗೋಸ್ಕರ, ಯಾವುದೇ ಜನಾಂಗಕ್ಕೋಸ್ಕರ ನಾನು ಕೆಲಸ ಮಾಡುವಂಥವನ್ನಲ್ಲ. ನಾನೇನಿದ್ರು ಕೆಲಸ ಮಾಡ್ತೀನಿ ಅಂತಂದರೆ ಅದು ನನ್ನ ಸಮಾಜಕ್ಕೋಸ್ಕರ ಮಾತ್ರ ಅನ್ನುವಂಥದ್ದು ದೊಡ್ಡ ಭರವಸೆಗಳಿದೆ. ನಮಗೂ ಕೂಡ ದೊಡ್ಡ ಕನಸುಗಳಿದೆ, ಕನವರಿಕೆಗಳಿದೆ. ಜನಸಾಮಾನ್ಯರು ನೋಡ್ತಾ ಇದ್ದಾರೆ ಶಿವರಾಜ್ ಪಾಟೀಲ್ರು ಏನು ಮಾಡ್ತಾರೆ ಅಂತ. ಖಂಡಿತವಾಗಲೂ ನಿಮ್ಮ ಭರವಸೆಗಳನ್ನು ಅವರು ಮುಟ್ತಾರೆ. ಜೊತೆಗೇನಂದ್ರೆ ಅವ್ರ ಒಳ್ಳೆಯ ಕೆಲಸಗಳಿಗೆ ನಮ್ಮ ಬೆಂಬಲ ಇದೆ, ಜೊತೆಗೆ ನಿಮ್ಮ ಬೆಂಬಲ ಇದೆ ಅಂತ ಹೇಳ್ತಾ ನಾನು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.